ಹಾಯ್ ಫ್ರೆಂಡ್ಸ್, ನಾನಿವತ್ತು ಸ್ಯಾಂಡಲ್ವುಡ್ನ ಹಿರಿಯ ನಟ ಆದಂತಹ ಶ್ರೀಧರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀಧರ್ ಅವರು ಹುಟ್ಟಿದ್ದು ನವೆಂಬರ್ 22, 1940ರಲ್ಲಿ. ಇವರು ನಟ, ನೃತ್ಯ ನಿರ್ದೇಶಕ ಹಾಗೂ ಬರಹಗಾರರಾಗಿ ಸ್ಯಾಂಡಲ್ವುಡ್ಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಇವರ ವಿದ್ಯಾಭ್ಯಾಸ ಅಂತ ನೋಡೋದಾದರೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿಯಲ್ಲಿ ನಟಿಸಲು ಪ್ರಾರಂಭಿಸಿದರು. ತಮ್ಮ ಪ್ರತಿಭೆಯಿಂದ ಅಭಿನಯದಲ್ಲಿ ಹೆಚ್ಚಿನ ಪ್ರಶಂಸೆಯನ್ನು ಪಡೆದರು ನಮ್ಮ ಶ್ರೀನಾಥ್ ಅವರು. ಹಾಗೆಯೇ ಶ್ರೀನಾಥ್ ಅವರು ಮೊದಲು ಮಾಡಿದಂತಹ ಮೂವಿ ಬಂದು ಅಮೃತಗಳಿಗೆ. ಅದು ಕೂಡ ಕನ್ನಡದಲ್ಲೇ ಮೂಡಿ ಬಂದಂತಹ ಒಂದು ಮೂವಿ ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ತುಂಬಾ ಹೆಚ್ಚು ಪ್ರಖ್ಯಾತಿನ ತಂದುಕೊಡ್ತು ನಮ್ಮ ಶ್ರೀಧರ್ ಅವ್ರಿಗೆ. ಹಾಗೆ ಮಣಿ ಚಿತ್ರತಾಳು ಮಲಯಾಳಂ ಮೂವಿಯಲ್ಲಿ ಕೂಡ ಇವರು ನಟಿಸಿದ್ದಾರೆ. ವಿಮರ್ಶಾತ್ಮಕವಾಗಿ ಹೆಚ್ಚು ಮೆಚ್ಚುಗೆ ಪಡೆದ ಪಾತ್ರವಾಗಿತ್ತು ಈ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಹಾಗೆ ಬಣ್ಣದ ಗೆಜ್ಜೆ, ಸಿಂಧೂರ ಕಾವ್ಯ ಹೀಗೆ ತುಂಬಾ ಮೂವಿಗಳಲ್ಲಿ ಇವರು ನಟಿಸಿದ್ದಾರೆ. ಇವರು ಭರತನಾಟ್ಯದಲ್ಲಿ ಪ್ರವೀಣರು ಅಂತಲೇ ಹೇಳ್ಬೋದು. ಇವರದೇ ಒಂದು ಭರತನಾಟ್ಯ ಅಕಾಡೆಮಿ ಕೂಡ ಇತ್ತು. ಬೊಂಬಾಟು ಹೆಂಡತಿ ಮೂವಿಲೂ ತುಂಬ ಕಾಮಿಡಿ ಕ್ಯಾರೆಕ್ಟರ್ನ ಮಾಡಿದರು. ಜನಮೆಚ್ಚಿದ ಮಗ ಅನ್ನೋ ಮೂವಿಲಿ ಇವರು ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದ ಹುಡುಗನ ಪಾತ್ರ ಮಾಡಿದ್ದು. ಅಮೃತಗಳಿಗೆ ಅಂತೂ ಈಗಲೂ ಕೂಡ ನೆನಪಾಗುವಂತಹ ಮೂವಿ. ಹಾಗೆ ಬ್ರಹ್ಮಗಂಟಲು ಕೂಡ ಇವರ ನಟನೆಯನ್ನು ನೋಡ್ಬೋದು ನಾವೆಲ್ಲರೂ. ಹಾಗೆಯೇ ಭಾರತೀಯ ಶಾಸ್ತ್ರೀಯ ನೃತ್ಯದ ಪ್ರಕಾರ ಭರತನಾಟ್ಯದಲ್ಲಿ ಇವರು ತುಂಬಾ ಪ್ರಖ್ಯಾತಿಯಾದಂತಹ ನಟ ಅಂತಲೇ ಹೇಳ್ಬೋದು. ಇವರ ಹೆಂಡತಿ ಬಂದು ಅನುರಾಧ ಭಟ್ ಅಂತ. ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ಇವರೇನೆ ಅವರ ಮಗಳು. ಚಲನಚಿತ್ರಗಳಲ್ಲಿ ಅತ್ಯುತ್ತಮ ಕೊರಿಯೋಗ್ರಾಫರ್ ಕೂಡ ಮಾಡಿದ್ದಾರೆ ಶ್ರೀಧರ್ ಅವರು ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಶ್ರೀಧರ್ ಅವರ ಯಾವ ಒಂದು ಮೂವಿ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.